ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆದರೆ ಅದು ಸತೀಶ್ ಜಾರಕಿಹೊಳಿ ಅವರೇ ಆಗಬೇಕು. ಈ ಮಾತನ್ನು ಹೇಳಿರೋದು ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಹಾಗಂದ ಮೇಲೆ ಒಂದು ಸರಿಯಾದ ತಯಾರಿನೇ ಆನೆಯನ್ನು ಕೆಡುವೋಕೆ ನಡೀತಾ ಇದೆ ಅಂತ ಆಯಿತು. ಡಿ ಕೆ ಶಿವಕುಮಾರ್ಗೆ ಶತಾಯಗತಾಯ ಸಿ ಎಂ ಸ್ಥಾನ ಬಿಟ್ಟು ಕೊಡಬಾರದು. ಹೇಗಾದರೂ ಮಾಡಿ ಈ ಒಂದು ಕೂಗನ್ನು ತಗ್ಗಿಸಬೇಕು. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋ ಕನಸಿಗೆ 2.5 ವರ್ಷ ಬ್ರೇಕ್ ಹಾಕಲೇಬೇಕು. ಈ ರೀತಿ ಅಹಿಂದ ನಾಯಕರನ್ನು ಮುಂದೆ ಬಿಟ್ಟು ಅವರನ್ನು ಗುರಾಣಿಯಾಗಿ ಬಳಸ್ಕೊಂಡು ಸಿದ್ದರಾಮಯ್ಯನವರನ್ನು ಸಿ ಎಂ ಕುರ್ಚಿಯಲ್ಲಿ ಉಳಿಸುವಂಥ ಪ್ರಯತ್ನ ಮತ್ತೆ ಶುರುವಾಗಿದೆ. ಯಾವಾಗೆಲ್ಲ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನಕ್ಕೆ ಹತ್ತಿರ ಬರ್ತಾರೋ ಆಗೆಲ್ಲ ಅವರನ್ನು ಹಿಂದಕ್ಕೆ ಎಳೆಯುವ ಪ್ರಯತ್ನ ನಡೆಯುತ್ತೆ. ಆ ಪ್ರಯತ್ನಕ್ಕೆ ಈ ಬಾರಿ ಕೈ ಹಾಕಿರೋದು ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ನೇರವಾಗಿಯೇ ಅಹಿಂದ ನಾಯಕ, ಮುಂದಿನ ಅಹಿಂದ ನಾಯಕ ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ನಂತರ ಅನ್ನುವ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಇದು ಕಾಂಗ್ರೆಸ್ ಅಹಿಂದ ಏನು ಬೆಂಬಲವಾಗಿ ನಿಂತ್ಕೊಂಡಿದೆ ಕಾಂಗ್ರೆಸ್ಗೆ, ಆ ಬೆಂಬಲವನ್ನು ಮುಂದೆ ಕೂಡ ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ, ಕಾಂಗ್ರೆಸ್ಗೆ ಮುಂದೆ ಕೂಡ ರಾಜ್ಯದಲ್ಲಿ ಅಧಿಕಾರ ಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಶಾಶ್ವತವಾಗಿ ಸಿ ಎಂ ಸ್ಥಾನದಿಂದ ದೂರ ಇಡಬೇಕು ಅನ್ನುವಂಥ ಯೋಚನೆ ಹೈಕಮಾಂಡ್ಗೆ ಬರಬೇಕು ಅನ್ನುವ ಒಂದು ಮಾತನ್ನು ಸಿದ್ದರಾಮಯ್ಯನವರ ಪುತ್ರರೇ ಹೇಳಿದ ಹಾಗಿದೆ. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮುಂದಿನ ರಾಜಕೀಯದಲ್ಲಿ ಮುನ್ನೆಲೆಗೆ ಬರಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡೇ ಇರ್ತಾರೆ. ಹಾಗಾಗಿ ಈ ಅಹಿಂದ ಅನ್ನುವ ಒಂದು ವೋಟ್ ಬ್ಯಾಂಕನ್ನು ಸೆಳೆಯುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡ್ತಾನೆ ಇರ್ತಾರೆ. ಹಾಗೆ ನೋಡಿದರೆ ಸ್ವತಃ ಸತೀಶ್ ಜಾರಕಿಹೊಳಿನೇ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅಹಿಂದ ಮತ ಬ್ಯಾಂಕನ್ನು ನಂದಾಗಿ ಮಾಡ್ಕೋಬೇಕು, ಸಿದ್ದರಾಮಯ್ಯನವ್ರ ನಂತರ ನಾನೇ ಆ ಸ್ಥಾನ ಕೂತ್ಕೋಬೇಕು ಅನ್ನುವಂಥ ಆಸೆಯನ್ನೇನು ವ್ಯಕ್ತಪಡಿಸಿಲ್ಲ. ಅವರೇ ಹೇಳ್ತಾ ಇದ್ದಾರೆ, ನನಗೇನು ಸಮಯ ಇದೆ, ಮುಂದಕ್ಕೆ ಸಿ ಎಂ ಆಗ್ತೀನಿ, 4 ಬಾರಿ ಶಾಸಕ ಆಗಿದ್ದೀನಿ ಅಂತ. ಡಿ ಕೆ ಶಿವಕುಮಾರ್ ಅತ್ಯಂತ ಅನುಭವಿಯಾಗಿ ಸಿದ್ದರಾಮಯ್ಯನವ್ರ ನಂತರ 2ನೇ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಈಗ ಸಿ ಎಂ ಆಗಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅವರನ್ನು 2.5 ವರ್ಷ ತಡೆ ಹಿಡಿಯುವಂಥ ಪ್ರಯತ್ನ ಇದೆಲ್ಲ ಅಷ್ಟೇ. ಈಗ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದೆ ತಂದು ಅವರನ್ನೇನು ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರತಿಸ್ಪರ್ಧಿ ಮಾಡುವಂಥ ಲೆಕ್ಕಾಚಾರ ಇಲ್ಲ. ಈಗ ನೀರು ಸಿ ಎಂ ಆಗು ಅಂತ ಕೊಟ್ಟರೂ ಕೂಡ ಸತೀಶ್ ಜಾರಕಿಹೊಳಿ ಸಿ ಎಂ ಆಗೋದಕ್ಕೆ ರೆಡಿ ಇಲ್ಲ. ಆದರೆ ಸಿದ್ದರಾಮಯ್ಯನವ್ರನ್ನೇ 5 ವರ್ಷ ಸಿ ಎಂ ಆಗಿ ಮುಂದುವರಿಸ್ಬೇಕಲ್ಲ, ಅದಕ್ಕೆ ಇವೆಲ್ಲ ನಾಟಕಗಳು ಅಷ್ಟೇ. ಇನ್ನು ಇದರ ಜೊತೆಗೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಸಪ್ರೇಟಾಗಿ ತಾವೇ ಒಂದು ಕ್ಯಾಂಪೇನನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸೋದಕ್ಕೆ RSS ವಿರುದ್ಧ ಹೇಳಿಕೆಗಳನ್ನು ಕೊಟ್ಟು RSS ಚಟುವಟಿಕೆಗಳನ್ನು ನಿಷೇಧ ಮಾಡಿಸಿ ಅಲ್ಲಿ ತಾನು ಗೆದ್ದೆ ಅಂತ ಬೀಗ್ತಾ ಇದ್ದಾರೆ. ಅಲ್ಲಿ ಅವರು DCM ಸ್ಥಾನಕ್ಕೆ ಕರ್ಚೀಫ್ ಹಾಕ್ತಾ ಇರುವಾಗ ಇಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ನಂತರದ ಆ ಸ್ಥಾನದ ಉತ್ತರಾಧಿಕಾರಿ ಅಂದರೆ ಅವರಿಗೆ ಕನಿಷ್ಠ DCM ಸ್ಥಾನನಾದರೂ ಕೊಡಿಸೋಣ ಅನ್ನುವ ಲೆಕ್ಕಾಚಾರ ಇರಬಹುದಾ? ಇಲ್ಲಿ ಸಿದ್ದರಾಮಯ್ಯನವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅಂತೂ ಸಿ ಎಂ ಆಗೋದಕ್ಕೆ ತತ್ಕ್ಷಣದಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಕೂಡ ನಾನು ಮುಂದಿನ ಏನು DCM ಅಥವಾ ಸಿ ಎಂ ಸ್ಥಾನಕ್ಕೆ ನಾನು ಬರಬೇಕು ಅಂತ ಅವರಿಗಿದೆ. ತನ್ನ ತಂದೆ AICC ಅಧ್ಯಕ್ಷರಾಗಿದ್ದಾಗಲೇ ಮುಂದಿನ ಹಂತಕ್ಕೆ ನಾನು ಪ್ರಮೋಷನ್ ತಗೋಬೇಕು ಅಂತ ಇದೆ. ಒಂದು ವೇಳೆ ಅವರು AICC ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಆಮೇಲೆ ತನಗೆ ಪ್ರಮೋಷನ್ ಇರಲಿ, ತನಗೆ ಚಿತ್ತಾಪುರಕ್ಕೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಯಾರ್ಯಾರು ತಾವು ಬೇಳೆ ಬೇಯಿಸ್ಕೋಬೋದೋ, ಸಂದರ್ಭ ಇದ್ದಾಗ ತಾವು ತಮ್ಮ ಹೇಳಿಕೆಗಳಿಂದ ಲೀಡ್ ತಗೋಬಹುದು, ಇಲ್ಲಾಂದರೆ ತಾವು ನಾಯಕತ್ವದಲ್ಲಿ ಮುಂದಕ್ಕೆ ಬೆಳಿಬೋದು, ಆ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಪಾಪ ಇದೆಲ್ಲದರ ನಡುವೆ ಹರಕೆ ಕುರಿ ಬಲಿಪಶು ಆಗ್ತಾ ಇರೋದು ಮಾತ್ರ ಡಿ ಕೆ ಶಿವಕುಮಾರ್. ಮಾಧ್ಯಮದವ್ರ ಮೇಲೆ ರೇಗೋ ಮಟ್ಟಿಗೆ ಅವರು ಯಾಕ್ರಿ ಇದನ್ನೆಲ್ಲ ನೀವು ತೊಗೊಂಡು ಬರ್ತೀರಾ, ಎಲ್ಲಾದರೂ ನಾನು ನೆಕ್ಸ್ಟ್ ಸಿ ಎಂ ಆಗಬೇಕು ಅಂತ ಹೇಳಿದ್ದೀನ. ಜನ ಏನೋ ಕೂಗ್ತಾರೆ ನೆಕ್ಸ್ಟ್ ಸಿ ಎಂ DK ಅಂತ. ಆದರೆ ನಾನೇನು ತುರ್ತಾಗಿ ಅರ್ಜೆಂಟಲ್ಲಿಲ್ಲ, ಅದು ಸಿಕ್ಕಾಗ ಸಿಗುತ್ತೆ ಬಿಡಿ ಅಂತ ಹೇಳೋ ಮಟ್ಟಿಗೆ DK ಅವ್ರಿಗೇನೆ ಈ ವಿಚಾರದಲ್ಲಿ ಕಿರಿಕಿರಿಯಾಗಿದೆ. ಆದರೆ ಸಿದ್ದರಾಮಯ್ಯನವರ ಬಣ ಮಾತ್ರ ನಿರಂತರವಾಗಿ ಸಿ ಎಂ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ದೂರ ಇಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೇ ಇದೆ. ಆ ಪ್ರಯತ್ನದಲ್ಲಿ ಯಶಸ್ವಿ ಕೂಡ ಆಗ್ತಾ ಇದೆ. ಈ ಗೊಂದಲಗಳನ್ನು ಯಾಕೆ ಸೃಷ್ಟಿ ಮಾಡಲಾಗ್ತಾ ಇದೆ ಅಂದರೆ, ಈ ಗೊಂದಲಗಳಿಂದಾಗಿ ಹೈಕಮಾಂಡ್ ಏನು ಹೇಳುತ್ತೆ ಕಾಂಗ್ರೆಸ್ನದ್ದು ಅಂದರೆ, ಸದ್ಯಕ್ಕೆ ಸುಮ್ಮನಿರಿ, ಬಿಹಾರ ಎಲೆಕ್ಷನ್ ಆಗಲಿ, ಸದ್ಯಕ್ಕೆ ಸುಮ್ಮನಿರಿ, ಇನ್ನೊಂದು ಸ್ವಲ್ಪ ದಿನ ಆಗಲಿ,
ಹೀಗೆ ಮುಂದೂಡಿ 5 ವರ್ಷ ಮುಗಿಸಿದ್ರೆ ಆಮೇಲೆ ನೋಡ್ಕೊಳ್ಳೋಣ ಅನ್ನುವ ನಿಲುವಿಗೆ ಬರಲಿ. ಹಾಗಾಗಿ ಸಿದ್ದರಾಮಯ್ಯನವರ CM ಕುರ್ಚಿ ಸೇಫ್ ಆಗಿರಲಿ. ಇಷ್ಟಕ್ಕೇನೆ ಅವರ ಆಪ್ತ ಬಣ ಆಗಾಗ ದನಿ ಎತ್ತಿ 5 ವರ್ಷ ಸಿದ್ದರಾಮಯ್ಯನವರ CM, ಅದರ ಬಗ್ಗೆ ಮಾತಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಇರುತ್ತೆ. ಈ ಕಡೆ DK ಶಿವಕುಮಾರ್, ನಮ್ಮ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ, ಅದು ನಮ್ಮ ನಡುವೆನೇ ಇರುತ್ತೆ, ಅದು ಸಮಯ ಸಂದರ್ಭ ಬಂದಾಗ ಗೊತ್ತಾಗುತ್ತೆ ಬಿಡಿ ಅಂತ ಅವರು ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದರೆ ಒಪ್ಪಂದ ಏನು ಅನ್ನೋದು ಇಡೀ ರಾಜ್ಯದಲ್ಲಿ ಒಂಥರ ಚಿದಂಬರ ರಹಸ್ಯ ಆಗಿ ಕಾಡ್ತಾ ಇದೆ. My statement was not about changing the chief minister. I only said after Siddaramaiah sir, because Siddaramaiah sir has told 2028 he will not contest elections. So after Siddaramaiah sir, someone who believes strongly in Congress ideology, which is social justice, which is secular ideology. So someone who believes in these ideologies, they should be able to lead the Congress party. That's all I have said.